ಫೋನಲ್ಲಿ ಆ್ಯಪ್ಸಿಂದ ನಿಮಗೆ ತುಂಬ ಪ್ರಾಬ್ಲಮ್ ಆಗ್ತಿದೆಯಾ? ನೀವು ಜಸ್ಟ್ ನಿಮ್ಮ ಫೋನ್ ಅಥವಾ ಒಂದು ಆ್ಯಪ್ಸ್ನ ಓಪನ್ ಮಾಡಿದ ತಕ್ಷಣ ಆ್ಯಡ್ಸ್ ಬಂದು ಆ ಟೈಮಲ್ಲಿ ನಿಮಗೆ ತುಂಬ ಕಿರಿಕಿರಿ ಉಂಟು ಮಾಡ್ತಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದರೆ ನಾನು ಹೇಳೋ ಈ ಟ್ರಿಕ್ಸಿಂದ ನಿಮ್ಮ ಆ್ಯಡ್ಸ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಕಂಪ್ಲೀಟಾಗಿ ನಿಮ್ಮ ಆ್ಯಡ್ಸ್ ರಿಮೂವ್ ಮಾಡೋಕ್ಕೆ 3 ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಬೇಕಾಗುತ್ತೆ. ಆ ಸೆಟ್ಟಿಂಗ್ ಯಾವಂತ ಹೇಳ್ತೀನಿ. ನೀವು ಏನಾದರೂ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಳೋ ಈ ಸೆಟ್ಟಿಂಗನ್ನು ನಿಮ್ಮ ಫೋನಲ್ಲಿ ಆನ್ ಮಾಡಿಕೊಂಡ್ರೆ ಪರ್ಮನೆಂಟಾಗಿ ನಿಮ್ಮ ಒಂದು ಫೋನಲ್ಲಿ ಆ್ಯಡ್ಸ್ ರಿಮೂವ್ ಆಗುತ್ತೆ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಮೊದಲದಾಗಿ ನಿಮ್ಮ ಸೆಟ್ಟಿಂಗ್ ಅನ್ನೋ ಆಪ್ಷನನ್ನು ಆನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಗೂಗಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಆ್ಯಡ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಲೀಟಿಂಗ್ ಅಡ್ವಾನ್ಸಿಂಗ್ ಐಡಿ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಿಲೀಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ ಫ್ರೆಂಡ್ಸ್. ನಾನು ಮೊದಲೇ ಡಿಲೀಟ್ ಮಾಡಿಬಿಟ್ಟೆ, ಅದಕ್ಕೆ ನನ್ನ ಫೋನಲ್ಲಿ ಆ ಒಂದು ಆಪ್ಷನ್ ತೋರಿಸ್ತಿಲ್ಲ. ಆದ್ದರಿಂದ ನಿಮ್ಮ ಫೋನಲ್ಲಿ ಅದು ತೋರಿಸ್ತಿರುತ್ತೆ ಡಿಲೀಟ್ ಮಾಡಿಲ್ಲ, ಅದನ್ನೇ ಡಿಲೀಟ್ ಮಾಡಿ. ಮತ್ತು ಸೆಕೆಂಡ್ ಸೆಟ್ಟಿಂಗ್ಗೆ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಬ್ಯಾಕ್ ಬಂದಮೇಲೆ ಇಲ್ಲಿ ಕನೆಕ್ಟಿಂಗ್ ಮತ್ತು ಶೇರಿಂಗ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಲವೊಬ್ಬರಿಗೆ ಒಂದು ಫೋನಲ್ಲಿ ಈ ಆಪ್ಷನ್ ತೋರಿಸೋದಿಲ್ಲ. ಸಿಂಪಲ್ಲಾಗಿ ನೀವು ಸರ್ಚ್ ಬರಲ್ಲಿ ಹೋಗಿ ಅಲ್ಲಿ ಸರ್ಚ್ ಮಾಡಿ ಶೇರಿಂಗ್ ಅಂತ ಸರ್ಚ್ ಮಾಡಿ. ಶೇರಿಂಗ್ ಅಂತ ಸರ್ಚ್ ಮಾಡಿದರೆ ಫಸ್ಟ್ ಆಪ್ಷನ್ ಅದೇ ಬರುತ್ತೆ ಫ್ರೆಂಡ್ಸ್, ಅದೇ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರೈವೇಟ್ DNS ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಇಲ್ಲಿ ನಾನು ಕೊಟ್ಟಿರುವಂಥ ಇದು ಆರ್ಟ್ಸ್ ನೇಮನ್ನು ನೀವು ಅದರಲ್ಲಿ ಹಾಕಬೇಕಾಗುತ್ತೆ. ಅದು ಇಲ್ಲಿ ಕೊಟ್ಟಿರುವಂಥ ಆರ್ಟ್ಸ್ ನೇಮನ್ನು ಅದರೊಳಗೆ ಹಾಕಿ dns.adguard.com ಅಂತ ಹಾಕಬೇಕು ಫ್ರೆಂಡ್ಸ್. ನೀವು ಹಾಗೆ ಹಾಕಿ dns.adguard.com ಮತ್ತು ಸೇವ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಪರ್ಮನೆಂಟ್ ಆ್ಯಡ್ಸ್ ರಿಮೂವ್ ಆಗುತ್ತೆ. ಈ ಆ್ಯಡ್ ಸೆಟ್ಟಿಂಗ್ ಮಾಡಿದರೂ ಕೂಡ ನಿಮ್ಮ ಒಂದು DNS ನಿಮ್ಮ ಒಂದು ಫೋನಲ್ಲಿ ರಿಮೂವ್ ಆಗಲಿಲ್ಲ ಅಂದರೆ ಮತ್ತೆ ಅದನ್ನು ಇನ್ನೊಂದು ಸೆಟ್ಟಿಂಗ್ ಇದೆ, ಅದು ಏನಂತ ನೋಡೋಣ ಫ್ರೆಂಡ್ಸ್. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಇಲ್ಲಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮ್ಯಾನೇಜ್ ಆ್ಯಪ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಆಗಿರುವಂತಹ ಆ್ಯಪ್ಸ್ಗಳನ್ನು ತೋರಿಸ್ತೈತೆ. ಕೆಲವೊಂದು ಬಾರಿ ನಿಮಗೆ ಗೊತ್ತಿಲ್ಲದೆ ಒಂದೊಂದು ಇನ್ಸ್ಟಾಲ್ ಆಗಿರ್ತವೆ, ಅದರಿಂದ ನಿಮ್ಮ ಫೋನಲ್ಲಿ ಆ್ಯಡ್ಸ್ ಬರ್ತಿರ್ತವೆ. ಅದರಿಂದ ಅವ್ರನ್ನ ಹುಡುಕಿ ಡಿಲೀಟ್ ಮಾಡಬೇಕು. ಅವ್ರನ್ನ ಹೇಗೆ ಹುಡುಕಿ ಡಿಲೀಟ್ ಮಾಡಬೇಕಂದ್ರೆ ಇದು ನೇಮ್ ಅಷ್ಟೇ ತೋರಿಸ್ತೆ, ಆ ಆ್ಯಪ್ಗಳದ್ದು ನಿಮ್ಮ ಆ್ಯಡ್ಸ್ ಬರೋ ಆ್ಯಪ್ಗಳದ್ದು ಐಕಾನ್ ತೋರಿಸೋದಿಲ್ಲ, ಅದು ಬರೀ ನೇಮ್ ಅಷ್ಟೇ ತೋರಿಸ್ತೈತೆ. ಅಂಥವು ನಾನು ಡಿಲೀಟ್ ಮಾಡಿದ್ದೀನಿ ನನ್ನ ಒಂದು ಫೋನಲ್ಲಿ. ನೀವು ಆ ಥರದ ಆ್ಯಪ್ನ ಹುಡುಕಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅನ್ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡಿಲೀಟ್ ಆಗುತ್ತೆ ಫ್ರೆಂಡ್ಸ್. ಈ 3 ಸೆಟ್ಟಿಂಗನ್ನು ನಿಮ್ಮ ಫೋನಲ್ಲಿ ಆನ್ ಮಾಡಿಕೊಂಡ್ರೆ ನಿಮ್ಮ ಫೋನಲ್ಲಿ ಆ್ಯಡ್ಸ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.